ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಬಿಜೆಪಿ ಮತ್ತೊಂದು ಅಸ್ತ್ರದ ಮೂಲಕ ಹಿಂದೂಗಳ ಮತವನ್ನ ತಮ್ಮಲ್ಲೇ ಇರಿಸಿಕೊಳ್ಳುವಂತಹ ಒಂದು ಬೃಹತ್ ಪ್ಲಾನ್ ಅನ್ನು ಮಾಡಿದೆ. ಅದ್ಯಾವ ರೀತಿ ಚುನಾವಣಾ ದಾಳ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಮ ಭಕ್ತರ ಮೇಲೆ ರಾಮಬಾಣ ಪ್ರಯೋಗಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿದೆ. ರಾಮ ಭಕ್ತರಿಗೆ ಬಿಜೆಪಿಯಿಂದ ಅಯೋಧ್ಯೆ ಪ್ರವಾಸ ಭಾಗ್ಯ ಸಿಗಲಿದೆ. ರಾಮ ಮಂದಿರ ದರ್ಶನಕ್ಕೆ ಹೋಗುವ ರಾಮ ಭಕ್ತರ ಪ್ರವಾಸಕ್ಕೆ ನೆರವು ಕೊಡೋ ವ್ಯವಸ್ಥೆಗೆ ಬಿಜೆಪಿ ಮುಂದಾಗಿದೆ. ಈ ಬಗ್ಗೆ ಬಿಜೆಪಿ ಸಂಸದರು ಶಾಸಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ರಾಮ ಭಕ್ತರ ಒಲವು ಗಳಿಸುವ ಮೂಲಕ ಚುನಾವಣಾ ಲಾಭದತ್ತ ಕಣ್ಣು ನೆಟ್ಟಿದೆ ಬಿಜೆಪಿಯ ಹೈಕಮಾಂಡ್. ಅಯೋಧ್ಯೆಗೆ ಹೋಗುವ ಭಕ್ತರಿಗೆ ಪಕ್ಷದ ಸಂಸದರು, ಶಾಸಕರು, ಪರಿಷತ್ ಸದಸ್ಯರಿಂದ ಅಗತ್ಯ ವ್ಯವಸ್ಥೆ ಕಲ್ಪಿಸೋಕೆ ಜೆಪಿ ನಡ್ಡಾ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಜನವರಿ ತಿಂಗಳ ಅಂತ್ಯಕ್ಕೆ ಅಯೋಧ್ಯೆಗೆ ಹೋಗೋರಿಗೆ ಬಿಜೆಪಿಯಿಂದ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಡಿ ಅಂತ ಸೂಚನೆ ಡೈರೆಕ್ಟ್ ಆಗಿ ಕೇಂದ್ರದಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಂದಿದೆ. ಒಂದು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇತ್ತು ರಾಮ ಮಂದಿರ, ಅದನ್ನ ನಾವು ನೆರವೇರಿಸಿದ್ದೀವಿ ಅಂತ ಈಗಾಗಲೇ ಎಲ್ಲ ಕಡೆ ಪ್ರಚಾರವನ್ನ ಸಿಕ್ಕ ಕಡೆಯಲ್ಲೆಲ್ಲ ಪ್ರಚಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಪರ್ಮನೆಂಟ್ ಆಗಿ ರಿಜಿಸ್ಟರ್ ಮಾಡೋ ನಿಟ್ಟಿನಲ್ಲಿ ನಾವು ನಮ್ಮ ಬದ್ಧತೆಯನ್ನು ತೋರಿಸ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಈ ಹೆಜ್ಜೆನ ಇಡ್ತಾ ಇರೋದು ಸ್ಪಷ್ಟ.